ಮೈಸೂರಿನ ಪೊಲೀಸರಿಗೆ ಸಿಎಂ ಪುತ್ರನ ಕಾಟ ಹೆಚ್ಚಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಕಿಡಿ. ಯತೀಂದ್ರ ಸಿದ್ದರಾಮಯ್ಯ ವರ್ಗಾವಣೆ ಸಚಿವರಾಗಿದ್ದಾರೆ. ಮೈಸೂರಿನ ಪೊಲೀಸರಿಗೆ ಸಿಎಂ ಪುತ್ರನ ಕಾಟ ಹೆಚ್ಚಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಕಿಡಿ. ಯತೀಂದ್ರ ಸಿದ್ದರಾಮಯ್ಯ ವರ್ಗಾವಣೆ ಸಚಿವರಾಗಿದ್ದಾರೆ. ವರ್ಗಾವಣೆಯಾಗಬೇಕಾದ್ರೆ ಸಿಎಂ ಪುತ್ರನಿಗೆ ತೆರಿಗೆ ಕಟ್ಟಬೇಕು. ಕಲೆಕ್ಷನ್ ವಿಚಾರದಲ್ಲಿ ಸಿಎಂ ಪೈಪೋಟಿ. ಯಾರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿಗೆ ಕೊಡ್ತಾರೆ ಎನ್ನುವುದು ಪೈಪೋಟಿ. ಮೈಸೂರು ಪೊಲೀಸರಿಗೆ ವರ್ಗಾವಣೆದ ಕಾಟ, ಜಾತಿ ಕಾಟ ಜಾಸ್ತಿ ಆಗ್ತಾ ಇದೆ. ಮೈಸೂರಿನಲ್ಲಿ ಈ ಸ್ಪೀಡ್ ದಂಧೆ ಮೇಲೆ ದಾಳಿ ದಾಳಿ ಮಾಡಲಿಕ್ಕೆ ಹೆದರ್ತಾ ಇದ್ದಾರೆ. ಯಾವ ಸಚಿವನ ಶಾಸಕನ ಪೋರ್ ಬರುತ್ತೆ ಅಂತ ಹೇಳಿ ಪೊಲೀಸರಿಗೆ ಭಯ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಅವರ ಕಿಡಿಕಾರಿದ್ದಾರೆ. ಎಸ್ ವೀಕ್ಷಕರೇ, ಪ್ರತಾಪ್ ಸಿಂಹ ಅವರು ಕಿಡಿಕಾರಿರುವಂಥದ್ದು. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಬಗ್ಗೆ ಮಾತನಾಡಿದ್ದಾರೆ. ಮೈಸೂರಿನಲ್ಲಿ ಯಾವ ಪೊಲೀಸರಿಗೂ ಕೆಲಸ ಮಾಡಕ್ಕೆ ಕೊಡ್ತಾ ಇಲ್ಲ. ಏನು ಕೆಲಸ ಮಾಡಿದ್ರೆ ಅಥವಾ ಯಾವುದೋ ಒಂದು ಇಸ್ಪೀಟ್ ಅಡ್ಡೆ ಮೇಲೆ ದಾಳಿಯನ್ನ ಮಾಡಿದ್ರೆ ಎಲ್ಲಿ ಯಾವ ಶಾಸಕರ ಫೋನ್ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ವರ್ಗಾವಣೆ ಆಗಬೇಕು ಅಂತಂದ್ರೆ ಯತೀಂದ್ರ ಅವರಿಗೆ ದುಡ್ಡು ಕೊಟ್ರೆ ಆಗುತ್ತೆ ಅಂತ ಹೇಳುವ ಅರ್ಥದಲ್ಲಿ ಮಾತನಾಡಿರುವಂಥದ್ದು. ಏನು ಮಾತಾಡಿದ್ರು ನೋಡ್ಕೊಂಬರೋಣ ಬನ್ನಿ. ಪೊಲೀಸ್ ಇಲಾಖೆನಲ್ಲಿ MLA ಕಾಟ ಒಂದೊಂದು ಸ್ಟೇಷನ್ ಅಲ್ಲಿ 50 ಲಕ್ಷ 60 ಲಕ್ಷ 1 ಕೋಟಿ ವಸೂಲಿ ಮಾಡ್ತೀರಿ ನೀವು. MLA ಮಿನಿಟ್ ತರಬೇಕಾದ್ರೆ ಅವನಿಗೆ ಟ್ಯಾಕ್ಸ್ ಕಟ್ಟಬೇಕು. ಇಲ್ಲೊಬ್ರು ಟ್ರಾನ್ಸ್ಫರ್ ಮಿನಿಸ್ಟರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್, ಇವರು ವರ್ಗಾವಣೆ ಖಾತೆ ಸಚಿವರು. ಇವರು ಯಾವ ವರ್ಗಾವಣೆ ಆಗ್ಬೇಕು ಅಂದ್ರೆ ಯತೀಂದ್ರ ಹತ್ರ ಹೋಗ್ಬೇಕು. ಹಾಗಾಗಿ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ನಿಮ್ ಬರೀ ಕಲೆಕ್ಷನ್ ಅಷ್ಟೇನಾ? ಯಾರು ಜಾಸ್ತಿ DK ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಸಿದ್ದರಾಮಯ್ಯನವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಈ ತರ ನಿಮ್ದು ಹೋರಾಟ ಇಲ್ಲಿಗೆ ನಡೀತಾ ಇದೆ. ಜನಕ್ಕೆ ಯಾವುದೇ ರಕ್ಷಣೆ ಇಲ್ಲ. ಮೈಸೂರು ಜನ ಇದನ್ನ ನೋಡ್ತಾ ಇದಾರೆ, ಏನು ಮಾಡಕ್ಕಾಗಲ್ಲ, ಅಸಹಾಯಕರಾಗಿದ್ದಾರೆ. 5 ವರ್ಷ ನಿಮಗೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಸೈಲೆಂಟ್ ಆಗಿ ಇದನ್ನ ಸಹಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಆದ್ರೆ ನಾನು ಸಿದ್ದರಾಮಯ್ಯನವರಿಂದ ಇಂಥದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ರಾಜು ಮಾಡ್ರಾದಾಗ್ಲೂ ಕೂಡ ಬೀಗರೂಟಕ್ಕೆ, ಬಾಡೂಟಕ್ಕೆ, ಮದುವೆಗೆ, ಮುಂಜಿಗೆ ಬರ್ತಾ ಇದ್ರಿ. ಅವ್ನ್ ಮನೆ ತಿರುಗಿ ನೋಡ್ಲಿಲ್ಲ. ಇಲ್ಲೇ ಬೆಂಗಳೂರಿನಲ್ಲಿ ಕಾಲ್ ತುಳಿತಾದಾಗ IPL ನಂತರ ಅಲ್ಲೂ ಕೂಡ 11 ಜನ ತೀರ್ಕೊಂಡ್ರು, ಅವ್ರ ಮನೆಗೆ ಹೋಗ್ಲಿಲ್ಲ. ಇಲ್ಲಿ ಯಾವ್ದೋ ನಿಮ್ಮ MLA ಮಗಳ ರಿಸೆಪ್ಷನ್ ಬಂದ್ರಿ ನೀವು. ಈಗ ನಿಮ್ಮಲ್ಲಿ ಈ ಹೃದಯ ಭಾಗದಲ್ಲಿ ದೊಡ್ಡಕೆರೆ ಮೈದಾನದಲ್ಲಿ 9 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ, ಹತ್ಯೆ ಆಗಿದೆ. ನೀವ್ ಇದಕ್ಕೂ ಸ್ಪಂದಿಸಲ್ಲ, ನಿಮ್ಮ ಮನಸ್ಸು ಮಿಡಿತಾ ಇಲ್ಲ ಅಂತಂದ್ರೆ ನೀವೇನ್ ಕಲ್ಲಾಗಿದ್ದೀರಾ ಸರ್? ನೀವು ರೇಪ್ ಮಾಡ್ತಾನೆ, ಅದನ್ನ ಕೊಲೆ ಮಾಡ್ತಾನೆ ಅಂತಂದ್ರೆ ಮನ್ಸಿಗೆ ನೋವಾಗದಲ್ಲೇ ಇರುತ್ತಾ? ಇದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವರಿಗೆ ಮಾತಾಡಲ್ಲ ಅಂತಲೇ ಸರ್. ನಿಮಗೆ ಹೆಣ್ಮಕ್ಳು ಇಲ್ದಲೇ ಇರ್ಬೋದು, ನಿಮ್ಮನೆಲ್ಲ ಮಹಿಳೆಯರು ಇದಾರಲ್ಲ ಸರ್, ನಿಮ್ ಮನ್ಸು ಮಿಡಿಯಲ್ವಾ ಇದು? ಏನ್ ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ ಸಂವೇದನಾ ರಹಿತವಾಗಿ ನಡ್ಕೋತಾ ಇದೀರಿ ಸರ್? ಬನ್ನಿ ಸರ್, ಬೆಂಗಳೂರಲ್ಲಿ ಕೂತಿರಲ್ಲ, ಇಲ್ಲಿ ಬಂದು ಒಂದು ಮೀಟಿಂಗ್ ತೊಗೊಳ್ಳಿ ಸರ್. KDP ಮೀಟಿಂಗ್ ಅಂತೂ ತೊಗೊಳಲ್ಲ, ಅಭಿವೃದ್ಧಿಗೆ ನೀವು ಕಾಸು ಕೊಡಲ್ಲ, KDP ಮೀಟಿಂಗ್ ತೊಗೊಳಲ್ಲ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕರೆದು ಬಿಟ್ಟು ನಿಮ್ ಮಗನಿಗೆ ಬುದ್ಧಿ ಹೇಳಿ ಸರ್. ಟ್ರಾನ್ಸ್ಫರ್ ದಂಧ ಮಾಡ್ಬೇಡಪ್ಪ. ನನ್ನ ಜನ ದುಡ್ಡು ಇಟ್ಕೊಂಡು ದುಡ್ಡಿನ ತೈಲಿ ತಗೊಂಡ್ಬಂದು ನಾನು ಜನರಿಂದ ಮುಖ್ಯಮಂತ್ರಿ ಆಗಿರೋದಲ್ಲ, ದುಡ್ಡಿನ ತೈಲಿ ಇಲ್ದಲೆ ಜನ ನನ್ನನ್ನು ಗೆಲ್ಸಿದ್ರೆ ವಿಶ್ವಾಸ ಇಟ್ಟು ಅಂತ ಮಗನಿಗೂ ಹೇಳಿ. ನಿಮ್ MLA ಕರೆದಳಿ ಸರ್. ನಿಮ್ MLA ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಒಂದು ಬಿಲ್ಡಿಂಗ್ ಕಟ್ತಾರೆ, ಹೋಟ್ಲ್ ಕಟ್ಲಿ, ಮನೆ ಕಟ್ಲಿ, ಬಿಲ್ಡಿಂಗ್ ಎದುರುಗಡೆ ನಿಂತ್ಕೊಳ್ತಾರೆ ಸರ್. ಇಂತ ದುಸ್ಥಿತಿ ಬಂದೋಗ್ಬಿಟ್ಟಿದೆ ಇವತ್ತು. ವಸೂಲಿಗೆ ಯಾರೋ ಮೊದ್ಲೆಲ್ಲ ಏಜೆಂಟ್ಸ್ ಗಳು ಬರೋರು, ಯಾವನ RTA ಹಾಕ್ಸ್ಬಿಟ್ಟು ಎಲ್ಲ ಕಾರ್ಪೊರೇಷನ್ ಇಂಜಿನಿಯರ್ ಕಳಿಸ್ಬಿಟ್ಟು ಮನೆ ಕಟ್ಟೋರ ಜೊತೆ ವಸೂಲಿ ಮಾಡೋರು. ಇವಾಗ MLA ವಸೂಲಿ ಮಾಡ್ತಾ ಇದಾರೆ ಸರ್ ಮೈಸೂರಲ್ಲಿ. ಈ ಪರಿಸ್ಥಿತಿ ಬಂದೋಗಿದೆ. ಇದು ನಿಮಗೆ ಕಾಣಿಸ್ತಾ ಇಲ್ವಾ ಸರ್? ನೀವು ನಿಮ್ಮ ಮೊಮ್ಮಗನ ಕೂರಿಸ್ಕೊಂಡ್ಬಿಟ್ಟು ನಿಮ್ಮ ಮೊಮ್ಮಗನ ಹೆಸರು ಹೇಳ್ಕೊಂಡ್ಬಿಟ್ಟು ಅಲ್ಲಿ ಏನು ಅವನು ಮುಂದಿನ ರಾಜಕಾರಣಕ್ಕೆ ಬಂದ್ಬಿಡ್ತಾನೆ, ಅವನ ಹೆಸರನ್ನ ಕೂತ್ಕೊಂಡು ನೀವು ಆ ಸಭೆನಲ್ಲಿ ಕೂತ್ಕೊಂಡು ಕರಿತೀರಿ. ಅಲ್ಲಿ ವಿರಾಟ್ ಕೊಹ್ಲಿ ಬಂದ್ರೆ ನಿಮ್ಮ ಮೊಮ್ಮಗನ ಕರ್ಕೊಂಡು ಹೋಗ್ತೀರಿ ಸರ್. ಕಂಡೋರ್ ಮಕ್ಕಳು ನಿಮಗೆ ನಿಮ್ಮ ಮಕ್ಕಳು ಅಂತ ಅನಿಸ್ತಾ ಇಲ್ವಾ ಸರ್? ದೀನ ದಲಿತರ ಬಗ್ಗೆ ಮಾತಾಡ್ತೀರಿ, ಅಹಿಂದ ಬಗ್ಗೆ ಮಾತಾಡ್ತೀರಿ. ಅವ್ರ ಓಟಿಗೆ ಅಷ್ಟೇನೆ ಸರ್ ಸೀಮಿತ. ಪ್ರಸಾದ್ ಸಾಹೇಬ್ರು ತೀರ್ಕೊಂಡಾದ ನಂತರ ಇವತ್ತು ಮೈಸೂರಿನ ಜನರ ಪರವಾಗಿ ಅಥವಾ ಆ ಪ್ರಜ್ಞಾವಂತಿಕೆ ಇಟ್ಕೊಂಡು ಮಾತಾಡುವಂತ ಲೀಡರ್ಗಳೇ ಇಲ್ದಂಗ ಆಗೋಗ್ಬಿಟ್ಟಿದ್ದಾರೆ. ನೀವು ಕೂಡ ಎಗ್ಗಿಲ್ದಲೆ, ನೀವು ಕೂಡ ಲಂಗು ಲಗಾಮಿಲ್ದಲೆ ವರ್ತಿಸ್ತಾ ಇದ್ದೀರಿ. ನಿಮ್ದು 1 ಪಾಯಿಂಟ್ ಅಜೆಂಡಾ DKನ ತುಳಿಯೋದು, DKಗೆ ಏನಾದ್ರು ಮಾಡಿ ನಿಮ್ ಚೇರ್ನ ಎಳೆಯೋದು, ಇಷ್ಟು ಬಿಟ್ರೆ ಏನೂ ಇಲ್ಲ. ಎಸ್, ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ತಾ ಇರ್ಬೋದು. ಅಂದರೆ ಹಿಗ್ಗಾಮುಗ್ಗವಾಗಿ ಸಿದ್ದರಾಮಯ್ಯ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಯತೀಂದ್ರ ಮಾಡ್ತಾ ಇರುವಂಥ ಕೆಲಸಗಳನ್ನು ಹಾಗೂ ಶಾಸಕರು ಮಾಡ್ತಾ ಇರೋ ಕೆಲಸಗಳನ್ನು ಅತಿ ಕಟುವಾಗಿರುವಂಥ ಪದಗಳನ್ನು ಬಳಕೆ ಮಾಡಿ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.